ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ನಮಸ್ಕಾರ ಸ್ನೇಹಿತರೆ, ಸೀಬೆ ಕೀಟಪೀಡೆಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಸೀಬೆನಲ್ಲಿ ಬರುವಂಥ ತುಪ್ಪಳ ಕೀಟಗಳು, ಅದರಲ್ಲಿ 2 ಪ್ರಮುಖ ಕೀಟಗಳು ನಮಗೆ ಭಾಳ ದೊಡ್ಡ ಪ್ರಮಾಣದವನ್ನು ನಷ್ಟವನ್ನು ಮಾಡ್ತವೆ. ಇದಲ್ಲದೇನೂ ಕೂಡ ಸುಮಾರು 7-8 ಬಗೆಯ ಇತರ ಪ್ರಭೇದಗಳು, ಜನರಗಳು ನಮಗೆ ತೊಂದರೆ ಕೊಡ್ತವೆ. ಬಟ್ ಅವೇನಷ್ಟು ಸೀಬೆ ಮೇಲೆ ರೆಕಾರ್ಡ್ ಆಗಿದ್ದಾವೆ ಅಷ್ಟೇ. ಬಟ್ ಹಾನಿ ಮಾಡುವಂಥದ್ದು 2. ಒಂದು ಸ್ಟ್ರೈಪ್ಡ್ ಮೀಲಿ ಬಗ್ ಅಂತೇಳಿ, ಫೆರೀಸಿಯಾ ವಿರ್ಗ್ಯಾಟಾ ಅಂತೇಳಿ, ಇದು 2 ಬಾಲ ಇರ್ತದೆ ಇದು. ಅದ್ರ ಜೊತೆಗೆ ಇನ್ನೊಂದು ನಮ್ಮ ಪಿಂಕ್ ಐಬಿಸ್ಕಸ್ ಮೀಲಿ ಬಗ್ ಅಂತೇಳಿ. ಈ ಪಿಂಕ್ ಐಬಿಸ್ಕಸ್ ಮೀಲಿ ಬಗ್ ಅಂದರೆ ತುಪ್ಪಳ ಕೀಟ ಅಂದರೆ ಅದರದ್ದೊಂದು ವಿಶೇಷತೆ ಏನಪ್ಪ ಅಂದರೆ, ನಮ್ಮ ದಾಸವಾಳದ ಮೇಲೆ ಭಾಳ ಹೆಚ್ಚಾಗಿ ಬರುವಂಥದ್ದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಅಥವಾ ಮೊದಲಿಂದನೂ ನಮ್ಮ ಹಿಪ್ಪು ನೇರಳೆನಲ್ಲಿ ಭಾಳ ದೊಡ್ಡ ಮಟ್ಟದ ಹಾನಿ ಮಾಡ್ತಾ ಇರುವಂಥದ್ದು ಈ ತುಪ್ಪಳ ಕೀಟ. ಅದರದ್ದು ಐಬಿಸ್ಕಸ್ ಮೀಲಿ ಬಗ್ಗದು ಒಂದು ವಿಶೇಷತೆ, ತುಪ್ಪಳ ಕೀಟದ್ದು ವಿಶೇಷತೆ ಏನಪ್ಪ ಅಂದರೆ, ಅದರಲ್ಲಿ ಹೆಸರು ಹೇಳೋ ಹಾಗೆ ಪಿಂಕ್, ಒಂದು ಬಿಳಿ ಬಣ್ಣದ ಪೇಪರ್ ತೊಗೊಂಡು ಅದರ ನಡುವೆ ಒಂದು ತುಪ್ಪಳ ಕೀಟ ಹಾಕಿ ಅದನ್ನು ಹಿಂಗೆ ಪೇಪರ್ನ ಹೊತ್ತಿದ್ರೆ ಅದೇನಾದರೂ ಪಿಂಕ್ ಬಣ್ಣಕ್ಕೆ ಬದಲಾಯಿತು ಅಂತಂದರೆ ಅದು ಆ ಸ್ಪೀಷೀಸ್ ಅಂತೇಳಿ ಭಾಳ ರಸ್ತೆಯಲ್ಲೇ ಒಬ್ಬ ಸಾಮಾನ್ಯ ಜನ ಕೂಡ ಹೇಳ್ಬೋದು. ಆದರೆ ಬೇರೆ ಇನ್ನಷ್ಟು ತುಪ್ಪಳ ಕೀಟಗಳನ್ನು ಐಡೆಂಟಿಫೈ ಮಾಡಬೇಕಾದ್ರೆ ನಾವು ವಿಶೇಷ ತಜ್ಞರನ್ನೇ ಭೇಟಿ ಮಾಡಬೇಕು. ನಾನು ಕೂಡ ಒಬ್ಬ ಕೀಟಶಾಸ್ತ್ರಜ್ಞನಾಗಿದ್ದು ಆ ಒಂದು ಜ್ಞಾನ, ಆ ಒಂದು ಪಕ್ವತೆ ನನ್ನಲ್ಲಿ ಇಲ್ಲ. ಏಕೆಂದರೆ ಅದಕ್ಕೆ ಆದಂಥ ಬೇಕಾದಂಥ ಒಂದು ವೈಶಿಷ್ಟ್ಯತೆ ಬೇಕು. ಏನಂತೀವಿ, ಟ್ಯಾಕ್ಸಾನಮಿಸ್ಟ್ ಅಂತೇನೆ ಹೇಳ್ತೀವಿ, ಅವರೇ ಆಗಬೇಕು, ಅದಕ್ಕೆ ನಾವೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅದು ಒಂದೇ ಒಂದು ಹುಳ ಮಾತ್ರ ನಾವು ಭಾಳ ಧೈರ್ಯವಾಗಿ ಹೇಳ್ಬೋದು. ಆದರೆ ಕೆಲವೊಂದು ಸಲ ಈ ಸೀಬೆನಲ್ಲಿ ಇದ್ದಾಗಷ್ಟೇ ಅಥವಾ ನಮ್ಮ ಇದರಲ್ಲಿದ್ದಾಗ ಹೇಳ್ಬೋದು, ಬೇರೆ ಹೊಸ ಬೆಳೆಗಳಿಗೆ ಹೋದಾಗ ಮತ್ತೆ ನಾವು ದಾರಿ ತಪ್ಪಿಬಿಡ್ತೀವಿ. ಏಕೆಂದರೆ ಆ ಕಾನ್ಫಿಡೆನ್ಸ್ ನಮಗೆ ಇರೋದಿಲ್ಲ, ಏಕೆಂದರೆ ಭಾಳ ವೈವಿಧ್ಯತೆ ನಮ್ಮಲ್ಲಿದೆ. ಈ ತುಪ್ಪಳ ಕೀಟದ್ದು, ಎಸ್ಪೆಷಲಿ ಈ ಬಾಲದ ತುಪ್ಪಳ ಕೀಟ ಇದೆಯಲ್ಲ, ಇದು ಭಾಳ ಯಾವ ಗಿಡ ಅಂದರೆ ಆ ಗಿಡದ ಮೇಲೆ ಬದುಕುವಂಥ ತಾಕತ್ತಿರುವಂಥದ್ದು. ಸುಮಾರು 203ಕ್ಕೂ ಮಿಕ್ಕ ಪ್ರಭೇದಗಳ ಮೇಲೆ ಬದುಕ್ತದೆ. ಸ್ಪೀಷೀಸ್ಗಳ ಬಗ್ಗೆ ಹೇಳ್ತಾ ಇಲ್ಲ, ಬಗೆಗಳ ಬಗ್ಗೆ ಹೇಳ್ತಾ ಇಲ್ಲ. ಸುಮಾರು 77 ಸಸ್ಯ ಕುಟುಂಬಗಳಿಗೆ ಸೇರಿದಂಥ ಗಿಡಗಳಿವು. ಅವುಗಳ ಒಂದೊಂದೇ ಲೆಕ್ಕತಾ ಮಾಡ್ಕೋತಾ ಹೋದರೆ ಸುಮಾರು 1,000ಕ್ಕೂ ಮೇಲ್ಪಟ್ಟ ಸಸ್ಯಗಳ ಮೇಲೆ ಈ ಒಂದು ಕೀಟ ನಮಗೆ ನೋಡಲಿಕ್ಕೆ ಸಿಗುತ್ತೆ, ಸಿಗ್ತದೆ. ಆದರೆ ಕೆಲವು ಬೆಳೆಗಳಲ್ಲಿ ಮಾತ್ರ ನಮಗೆ ಹಾನಿಯನ್ನು ಮಾಡ್ತದೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಸೀಬೆ ಒಂದು. ಇದಲ್ಲದೆ ನಮ್ಮ ಇನ್ನೂ ಒಂದು ಮೀಲಿ ಬಗ್, ನಾನು ಹೇಳ್ದಂಗೆ ಪಿಕ್ ಐಬಿಸ್ಕಸ್ ಮೀಲಿ ಬಗ್ ಅಂತ ಹೇಳಿದೆ, ಇದು ಅಷ್ಟೇ. ಇವು ಭಾಳಷ್ಟು ಸಸ್ಯ ಬಗೆಗಳನ್ನು ದಾಳಿ ಮಾಡುವಂಥದ್ದು. ಇದು ಅಷ್ಟೇ ಸುಮಾರು 78 ಸಸ್ಯ ಬಗೆಗಳ ಕುಟುಂಬಗಳ ಮೇಲೆ ಬದುಕ್ತದೆ. ಅದರಲ್ಲಿ ನಮ್ಮ ಸೀಬೆ ಕೂಡ ಒಂದು, ಅಥವಾ ಹಿಪ್ಪು ನೇರಳೆ ಕೂಡ ಅತ್ಯಂತ ಪ್ರಮುಖವಾದಂಥಗಳು. ಯೂಶ್ವಲಿ ಈ ಒಂದು ತುಪ್ಪಳ ಕೀಟಗಳು ತಿನ್ನಬೇಕಾದ್ರೆ ಏನು ವೈಶಿಷ್ಟ್ಯ ಇದು ಮಾಡ್ತವೆ ಅಂತಂದರೆ, ಎಲೆಗಳ ರಸವನ್ನು ಆದಷ್ಟು ಹೀರ್ಕೋತವೆ. ಎಲೆಗಳಿಂದ ಅಥವಾ ಕಾಂಡಗಳಿಂದ, ಎಳೆ ಕಾಂಡಗಳಿಂದ ರಸವನ್ನು ಹೀರ್ಕೋತವೆ. ಅದರ ಜೊತೆಗೆ ಆ ರಸ ಇರುವಂಥ ಸಂದರ್ಭದಲ್ಲಿ ಆ ಒಂದು ಗಿಡದ ದೇಹಕ್ಕೆ ಇವುಗಳು ಅವುಗಳ ಜೊಲ್ಲು ರಸವನ್ನು ಒಳಗೆ ಸೇರಿಸೋದ್ರಿಂದ ಆ ಎಲೆಗಳ ಬೆಳವಣಿಗೆ ಭಾಳ ಕುಂಠಿತ ಆಗುತ್ತೆ, ಕೆಲವು ಸಲ ಒಣಗೋಗ್ತದೆ, ಈ ರೀತಿ ಆಗುತ್ತೆ. ಮತ್ತು ಅದರಲ್ಲೂ ನಮ್ಮ ಈ ಪಿಂಕ್ ಐಬಿಸ್ಕಸ್ ಮೀಲಿ ಬಗ್ ಏನಿದೆ, ಇದ್ರದ್ದು ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಅದು ಮುರುಟಾಗ್ತದೆ, ಎಲೆಗಳೆಲ್ಲ ಮುರುಟಾಗ್ತದೆ. ಅದನ್ನು ಮುರುಟು ರೋಗ ಅಂತಲೂ ಇದು ಮಾಡ್ತಾರೆ. ಅದನ್ನು ರೋಗ ಅಂತಲೇ ಹೇಳ್ತಾರೆ. ಆ್ಯಕ್ಚುಲಿ ಅದು ರೋಗ ಅಲ್ಲ, ಹುಳದಿಂದ ಬರುವಂಥ ಒಂದು ಬಾಧೆ. ಇವುಗಳನ್ನು ನಿರ್ವಹಣೆ ಮಾಡೋದು ಹೇಗೆ? ಮತ್ತು ಇವುಗಳು ರಸ ಇರುವಂಥ ಕೀಟಗಳಾಗಿರೋದ್ರಿಂದ ಸಾಧಾರಣವಾಗಿ ಇವುಗಳು ಅತಿ ಹೆಚ್ಚಿನ ರಸವನ್ನು ದೇಹದಿಂದ ಹೊರತೆಗೆದಾಗ, ಸಸ್ಯಗಳ ರಸದಿಂದ ಆ ಹೆಚ್ಚಾದಂಥ ರಸವನ್ನು, ನೀರನ್ನು ಹೊರಹಾಕೋದಕ್ಕೋಸ್ಕರ ಅಂಟು ರಸವನ್ನು ಇವು ವಿಸರ್ಜಿಸ್ತವೆ. ಆ ಅಂಟು ರಸವನ್ನು ವಿಸರ್ಜಿಸಿದಾಗ ಇವುಗಳು ಕೂತಿರುವಂಥ ಎಲೆಗಳು ಅಥವಾ ಕಾಂಡಗಳಿಗಿಂತ ಕೆಳಗಿರುವಂಥ ಭಾಗದ ಮೇಲೆ ಈ ಅಂಟು ರಸ ಬೀಳುತ್ತೆ. ಕೆಲವೊಂದು ಸಲ ಅದು ಮಣ್ಣಿನ ಮೇಲೂ ಸಹ ಬೀಳುತ್ತೆ. ಅಲ್ಲಿ ಬಿದ್ದು ಅದು ಎಲೆಗಳು ಅಂಟಾಗೋದ್ರ ಜೊತೆಗೆ ಅದರ ಮೇಲೆ ನಮ್ಮ ಕಪ್ಪು ಬಣ್ಣದ ಬೂಸ್ಟ್ ಅಥವಾ ಶಿಲೀಂಧ್ರ ಬೆಳ್ಕೋತದೆ. ಇದರಿಂದ ಏನಾಗ್ತದೆ,
ಆ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಮೊದಲೇ ಇದರ ರಸ ಇರೋದ್ರಿಂದ ಬೆಳವಣಿಗೆ ಕುಂಠಿತ ಆಗಿದೆ. ಅದರ ಜೊತೆಗೆ ಕೆಳಗಡೆ ಎಲೆಗಳ ಮೇಲೆ ಈ ಬೂಸ್ಟ್ ಬೆಳೆದಾಗ ಅಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಉಂಟಾಗೋದಿಲ್ಲ. ಅದರಿಂದ ಬೆಳವಣಿಗೆ ಇನ್ನಷ್ಟು ಕುಂಠಿತ ಆಗ್ತದೆ. ಮತ್ತು ಇನ್ನೂ ಒಂದು ಅಂತಂದರೆ ಈ ಹುಳಗಳು ಅವಕ್ಕೆ ಸ್ವಂತವಾಗಿ ಹಾರಾಡುವಂಥ ಅಥವಾ ತಿರುಗಾಡುವಂಥ ತಾಕತ್ತಿರೋದಿಲ್ಲ. ಇವು ಒಂದು ಕಡೆ ಕೂತ್ಕೊಂಡ್ವು ಅಂತಂದರೆ ಅಲ್ಲೇ ರಸ ಹೀರ್ತಾ ಇರ್ತವೆ. ಆರಂಭಿಕ 1 ವಾರದ ಒಳಗೆ ಮಾತ್ರ ಇವು ಏನು ತಿರುಗಾಡ್ತಾ ಇರ್ತವೆ. ಅದರ ನಂತರ ಇವು ಒಂದು ಸಲ ಅಲ್ಲಿ ಸೆಟ್ಲ್ ಆದವು ಅಂತಂದರೆ ಅದ್ರ ಮೇಲುಗಡೆ ಬೇರೆ ಯಾರು ಇವುಗಳನ್ನು ಮುಟ್ಟಬಾರ್ದು, ನಮ್ಮ ಪರಭಕ್ಷಕಗಳು ಪರತಂತ್ರಗಳು ಅಂತೇಳಿ ಅದ್ರ ಮೇಲುಗಡೆ ಒಂದು ಬಿಳಿ ಬಣ್ಣದ ಹೊಟ್ಟಿನಂಥ ಒಂದು ಮೇಣದಂಥ ವಸ್ತುವನ್ನು ಸ್ರವಿಸ್ಕೊಂಡು ಅವುಗಳ ರಕ್ಷಣೆಯನ್ನು ಮಾಡಿಕೊಂಡು, ಮತ್ತು ವಾತಾವರಣದಲ್ಲಿ ಬಿಸಿ ಆದರೂ ಅಥವಾ ಮಳೆ ಬಿದ್ದರೂ ಅದಕ್ಕೆ ರಕ್ಷಣೆ ಸಿಗೋ ರೀತಿ ಈ ಒಂದು ಮೇಣದ ವಸ್ತುವನ್ನು ಅವುಗಳ ಮೇಲೆ ಒದಿಕೆ ಮಾಡಿಕೊಂಡು ಅದರೊಳಗಡೆ ಇಟ್ಕೊಂಡು ಇವು ಜೀವನ ಮಾಡ್ತಾ ಇರ್ತವೆ. ಇದರಿಂದಾಗಿ ಈ ಒಂದು ಮತ್ತು ಇದ್ರ ಜೊತೆಗೆ ಇವಕ್ಕೆ ನಡೆದಾಡೋ ಶಕ್ತಿ ಇಲ್ಲದೆ ಇರೋದರಿಂದ ಇವುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿದಾಡೋದಕ್ಕೆ ಭಾಳಷ್ಟು ಜಾತಿಯ ಇರುವೆಗಳು ಇವಕ್ಕೆ ಸಹಾಯವನ್ನು ಮಾಡ್ತವೆ. ಆ ಅಂಟು ದ್ರವವನ್ನು ಇವುಗಳಿಂದ ಅವು ಬಕ್ಷಿಸಾಗಿ ಪಡ್ಕೊಂಡು ಆ ಬಕ್ಷಿಸಿಗೆ ಅದರ ಇದಾಗಿ ಈ ಹುಳುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಒಂದು ಗಿಡದಿಂದ ಇನ್ನೊಂದಕ್ಕೆ, ಒಂದು ಗಿಡದಲ್ಲೇ ಕೆಳಗಿಂದ ಮೇಲಕ್ಕೆ, ಮೇಲಿಂದ ಕೆಳಕ್ಕೆ ಹೀಗೆ ಹರಡ್ತವೆ. ಮತ್ತು ಈ ಅಂಟು ದ್ರವ ಬಿದ್ದದ್ದು ಭಾಳಷ್ಟು ಸಲ ನಮ್ಮ ಹಣ್ಣು ಕಾಯಿಗಳ ಮೇಲೆ ಬಿತ್ತು ಅಂತಂದರೆ ಅದರ ಮಾರುಕಟ್ಟೆ ಮೌಲ್ಯ ಆಲ್ಮೋಸ್ಟ್ ಹೋಗೇ ಬಿಡ್ತು. ರುಚಿನೆಲ್ಲ ಆಲ್ರೆಡಿ ನಾವು ಗಣನೀಯವಾಗಿ ಕಳ್ಕೊಂಡಿರ್ತೀವಿ. ಅದ್ರ ಜೊತೆಗೆ ಗಾತ್ರ ಅಥವಾ ತೂಕದಲ್ಲೂ ಕೂಡ ಗಣನೀಯವಾಗಿ ಅದು ಇಳುವರಿ ಹೋಗಿರ್ತದೆ. ಅದ್ರ ಮೇಲೆ ಇದು ಕಪ್ಪು ಬಣ್ಣದ ಬೂಸ್ಟ್ ಬಂತು ಅಂತಂದರೆ ಅದು ಮಾರುಕಟ್ಟೆಗೆ ಸೂಕ್ತ ಆಗೋದೇ ಇಲ್ಲ. ಹೀಗಾಗಿ ಇದರ ಹಾವಳಿ ನಮಗೆ ಭಾಳಷ್ಟು ನಷ್ಟವನ್ನು ಉಂಟು ಮಾಡ್ತದೆ. ಅದರ ಭಾಳ ದೀರ್ಘಕಾಲೀನವಾಗಿ ನಾವು ಇದನ್ನು ನಿರ್ವಹಣೆ ಮಾಡದೆ ಹೋಯಿತು ಅಂತಂದರೆ 2-3 ವರ್ಷಗಳ ನಂತರ ನಮಗೆ ಆ ಗಿಡ ಸಂಪೂರ್ಣವಾಗಿ, ಒಂದು ಪ್ರಾಯಸ್ಥ ಗಿಡ ಕೂಡ 2-3 ವರ್ಷಗಳ ನಂತರ ಸಂಪೂರ್ಣವಾಗಿ ಸತ್ತು ಹೋಗುವಂಥ ಸಾಧ್ಯತೆಗಳು ಹೆಚ್ಚು. ಮತ್ತು ಅದನ್ನು ನಾವು ವಾಪಸ್ ರಿಜ್ಯೂವಿನೇಟ್ ಮಾಡ್ಕೊಳ್ಳೋದು ಭಾಳ ಕಷ್ಟವೇ ಆಗ್ತದೆ. ಏಕೆ ಅಂತಂದರೆ ಇವುಗಳ ಸಂಖ್ಯೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತದೆ. ಇನ್ನು ಇದನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತಂದರೆ, ಈ ಒಂದು ತುಪ್ಪಳ ಕೀಟಗಳನ್ನು ನಿರ್ವಹಣೆ ಮಾಡೋದಕ್ಕೆ ಭಾಳ ಸರಳ ವಿಧಾನ. ಇವು ಕಂಡ ಕೂಡಲೇ ಯಾವ ಭಾಗದಲ್ಲಿ ಇವು ದಾಳಿಯನ್ನು ಮಾಡಿದ್ದಾವೆ ಆ ಭಾಗದ ಕುಡಿಯನ್ನು ಅಥವಾ ಟೊಂಗೆಯನ್ನು ಕಟ್ ಮಾಡಿಕೊಂಡು ಅಥವಾ ಮುರ್ಕೊಂಡು ತೊಗೊಂಡೋಗಿ ಹೊರಗಡೆ ಹಾಕಿ ಸುಟ್ಟಾಕೋದು ಅತ್ಯಂತ ಸರಳವಾದ ಕ್ರಮ. ಸುಟ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಆಳವಾದ ಗುಂಡಿನಲ್ಲಿ ಹಾಕಿ ಮೇಲ್ಗಡೆ ಸುಣ್ಣ ಅಥವಾ ಸೆಗಣಿ ರಾಡಿಯನ್ನು ಹಾಕಿ ಅದನ್ನು ಸಾಯಿಸ್ಬಿಡೋದು ಭಾಳ ಸರಳವಾದ ಕ್ರಮ. ಅದು ಆಗಲಿಲ್ಲ ಅಂತಂದರೆ ಇದು ಭಾಳ ಕಷ್ಟ ಇದನ್ನು ಮ್ಯಾನೇಜ್ ಮಾಡೋದು. ಮತ್ತು ಪ್ರತಿ ಸಲ ನಾವು ಇದನ್ನು ಚಾಟಣಿ ಮಾಡಿದಂಥ ಸಂದರ್ಭಗಳಲ್ಲಿ ಒಂದು ಸೆಗಣಿ ರಾಡಿಯನ್ನು ತಗೊಂಡು ಗೋಣಿ ಚೀಲ ಅಥವಾ ಚೆಗರೆ ಹಗ್ಗಗಳನ್ನು ತಗೊಂಡು ಇದನ್ನು ನಮ್ಮ ಕಾಂಡಗಳನ್ನು ಉಜ್ಜೋದ್ರಿಂದ ನೇರವಾಗಿ ಆ ಉಜ್ಜಾಟದಲ್ಲಿ ಒಂದಷ್ಟು ಹುಳಗಳು ಹೋಗ್ತವೆ. ಮತ್ತು ಅದರ ಜೊತೆಗೆ ನಾವು ಸೆಗಣಿಯ ರಾಡಿ ಅಥವಾ ಬಗ್ಗಡವನ್ನು ತಗೊಂಡು ಅದಕ್ಕೆ ಬೆಳೆದಾಗ ಅದ್ರ ಮೇಲೆ ಅವಕ್ಕೆ ಉಸಿರಾಟ ಆಗೋದು ಅಥವಾ ತಿನ್ನೋದಕ್ಕೆ ಇದಾಗೋದು ಅಥವಾ ನಮ್ಮ ಇರುವೆಗಳು ಅವುಗಳಿಗೆ ಸಹಕಾರ ಮಾಡೋದು, ಇವೆಲ್ಲ ತೊಂದರೆಗಳು ಉಂಟಾಗೋದ್ರಿಂದ ಅವುಗಳು ನಾಶವಂತವೆ. ಇದು ಅತ್ಯಂತ ಸರಳವಾದ ನೈಸರ್ಗಿಕವಾದಂಥ ಒಂದು ಕ್ರಮ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಪವರ್ ಸ್ಪ್ರೇಯರ್ಗಳನ್ನು ಕೂಡ ಯೂಸ್ ಮಾಡಿಕೊಂಡು ಇದನ್ನು ಸಿಂಪರಣೆ ಮಾಡೋದಕ್ಕೆ ಜನ ಪ್ರಯತ್ನ ಮಾಡ್ತಾಯಿದ್ದಾರೆ. ಭಾಳಷ್ಟು ಜನ ಇದರ ಒಂದು ಪರಿಣಾಮಗಳನ್ನು ಕುರಿತು ಖುಷಿನೂ ಸಹ ವ್ಯಕ್ತಪಡಿಸಿದ್ದಾರೆ. ಭಾಳ ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ಸಿಗುವಂಥ ಹಸಿ ಸೆಗಣಿಯನ್ನು ಸಿಂಪರಣೆ ಮಾಡಿ ಅಥವಾ ಬೆಳೆದು ನಾವು ಮಾಡ್ಕೋಬೋದು ಅಂಥೇಳಿ ಒಂದು ಅದು. ಇನ್ನು ಹಿಂದೆ ನಮ್ಮಲ್ಲಿ ಈ ಪರಭಕ್ಷಕ ಜೀವಿಗಳು ಲಭ್ಯ ಇದ್ದಂಥ ಕಾಲದಲ್ಲಿ ನಾವು ವ್ಯಾಪಕವಾಗಿ ಹೇಳ್ತಾ ಇದ್ವಿ. ಹಿಂದೆ PCI ಅನ್ನುವಂಥ ಒಂದು ಕಂಪನಿ ಇದಕ್ಕೆ ಬೇಕಾದಂಥ ಒಂದು ತುಪ್ಪಳ ಕೀಟಗಳ ನಿರ್ವಹಣೆ ಮಾಡಲಿಕ್ಕೆ ಗುಲ್ಗಂಜಿ ಹುಳುಗಳನ್ನು ಬಿಡುಗಡೆ ಮಾಡಲಿಕ್ಕೆ ತಯಾರಾಯಿತು 80ರ ದಶಕದಲ್ಲಿ 89ರ ದಶಕದಲ್ಲಿ. ಬಟ್ ಈಗ ಅವರು ಕೂಡ ಯಾರು ಉತ್ಪನ್ನ ಮಾಡ್ತಾಯಿಲ್ಲ. ವಿಶ್ವವಿದ್ಯಾಲಯ ಅಥವಾ ನಮ್ಮ ಇಲಾಖೆಗಳು ಕೂಡ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಏನಿದ್ರೂ ಅವರು ಪ್ರಯೋಗಾತ್ಮಕವಾಗಿ ಒಂದಷ್ಟು ಮಾಡ್ತಾರೆ, ಅವರ ಅಧ್ಯಯನಕ್ಕಷ್ಟೇ ಅದನ್ನು ಸೀಮಿತಗೊಳಿಸಿದ್ದಾರೆ. ಬಟ್ ರೈತರಿಗೆ ಇದನ್ನು ಕೊಡೋದಕ್ಕೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ಸಾಧ್ಯ ಇಲ್ಲ. ಯಾರಾದ್ರೂ ಸ್ವಉದ್ಯೋಗ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಮಾಡ್ತೀವಿ ಅಂತ ಮುಂದೆ ಬಂದವರಿಗೆ ನಮ್ಮಿಂದ ಇದಕ್ಕೆ ಬೇಕಾದಂಥ ಒಂದು ತರಬೇತಿಯನ್ನು ಬೇಕಾದರೆ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ
ಅವ್ರಿಗೆ ಇವತ್ತಿನ ದಿನಗಳಲ್ಲಿ ಸರ್ಕಾರವೂ ಕೂಡ ಭಾಳಷ್ಟು ಪ್ರಯೋಜನಗಳನ್ನು ಕೊಟ್ಟಿದೆ. ಅವುಗಳನ್ನು ಉಪಯೋಗಿಸ್ಕೊಂಡು ಇವನ್ನು ಮಾಡೋದಕ್ಕೆ ತುಂಬ ಅವಕಾಶಗಳು ಇದ್ದಾವೆ. ಅದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ಪರತಂತ್ರ ಜೀವಿಗಳು, ಪರಭಕ್ಷಕ ಜೀವಿಗಳನ್ನು ಉತ್ಪನ್ನ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಯಾರಾದರೂ ಆಸಕ್ತರಿದ್ದರೆ ನನ್ನನ್ನು ಸಂಪರ್ಕಿಸ್ಕೋಬೋದು, ಅಥವಾ ನಿಮ್ಮ ಹತ್ರದಲ್ಲೇ ಇರುವಂಥ ಯಾವುದೇ ಕೃಷಿ ವಿಜ್ಞಾನಿಗಳ, ಕೀಟಶಾಸ್ತ್ರ ವಿಜ್ಞಾನಿಗಳನ್ನು ಸಹ ನೀವು ಭೇಟಿ ಮಾಡ್ಬೋದು. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಇನ್ನು ಜೈವಿಕವಾಗಿ ಇದನ್ನು ನಿಯಂತ್ರಣ ಮಾಡೋದಕ್ಕೆ ನಮ್ಮ ಕೀಟರೋಗಕಾರಿ ಶಿಲೀಂಧ್ರಗಳು ಭಾಳ ಪರಿಣಾಮಕಾರಿಯಾದಂಥ ಪರಿಣಾಮಗಳನ್ನು ನೀಡ್ತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ವರ್ಟಿಸಿಲಿಯಂ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಇವತ್ತಿನ ದಿನಗಳಲ್ಲಿ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಮತ್ತು ಬಿವೇರಿಯಾ ಬಸ್ಯಾನ ಮತ್ತು ಮೆಟ್ರೈಸಿಯಂ ಅನೆಸುಪ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಐಸೇರಿಯಾ ಫಿಮರೋಸಿಯಾ ಕೂಡ ಸ್ವಲ್ಪ ಪರಿಣಾಮವನ್ನು ನೀಡ್ತಾ ಇದೆ. ಈ ಒಂದು ಕೀಟರೋಗಕಾರಿ ಶಿಲೀಂಧ್ರಗಳು ಪರಿಣಾಮವನ್ನು ನೀಡಬೇಕು ಅಂದರೆ ನಮಗೆ ನಮ್ಮ ಪರಿಸರದಲ್ಲಿ ಭಾಳ ಹೆಚ್ಚಿನ ಆರ್ದ್ರತೆ ಇರಬೇಕು ಅಥವಾ ತೇವಾಂಶ ಇರಬೇಕು. ಅಂಥ ಒಂದು ಸಂದರ್ಭಗಳಲ್ಲಿ ಇವು ಅತಿ ಹೆಚ್ಚಿನ ಪರಿಣಾಮವನ್ನು ನೀಡ್ತವೆ. ಒಣ ವಾತಾವರಣದಲ್ಲಿ ತುಂಬ ಬಿಸಿ ಇದ್ದಾಗ ಇವು ಇದು ಮಾಡೋದಿಲ್ಲ. ಸಾಧಾರಣವಾಗಿ ಒಂದು ಸಮಸ್ಥಿತಿಯ ವಾತಾವರಣ ಇದ್ದಾಗ ಆರ್ದ್ರತೆ ಹೆಚ್ಚಿದ್ದಂಥ ಸಂದರ್ಭಗಳಲ್ಲಿ ಈ ಒಂದು ಕೀಟರೋಗಕಾರಿ ಶಿಲೀಂಧ್ರಗಳು ಭಾಳ ಹೆಚ್ಚಿನ ಪರಿಣಾಮವನ್ನು ನೀಡ್ತವೆ. ಅದಲ್ಲದೇನೂ ನೈಸರ್ಗಿಕವಾಗಿ ಹಲವಾರು ನೈಸರ್ಗಿಕ ಶತ್ರುಗಳು ಇದ್ದಾವೆ. ಅವುಗಳನ್ನು ಉತ್ತೇಜಿಸೋದಕ್ಕೋಸ್ಕರ ನಾವು ಕೀಟನಾಶಕಗಳನ್ನು ಭಾಳ ಹಿತಮಿತವಾಗಿ ಬಳಸಬೇಕಾಗ್ತದೆ. ರಾಸಾಯನಿಕ ಕೀಟನಾಶಕಗಳನ್ನು ಹಿತಮಿತವಾಗಿ ಬಳಸಿದ್ರೆ ಅವು ಕೂಡ ಯಾವುದೇ ಹಾನಿ ಇಲ್ಲದೆ ಬೆಳ್ಕೊಂಡು ಈ ಹುಳುಗಳನ್ನು ಒಂದು ನೈಸರ್ಗಿಕವಾಗಿ ಸಮಸ್ಥಿತಿನಲ್ಲಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಇನ್ನು ಕಡೆಯದಾಗಿ ಇರೋದು ಅಂತಂದರೆ ನಮಗೆ ರಾಸಾಯನಿಕ ಕೀಟನಾಶಕಗಳ ಬಳಕೆ. ರಾಸಾಯನಿಕ ಕೀಟನಾಶಕಗಳನ್ನು ಬಳಸೋದಕ್ಕಿಂತ ಮೊದಲೇ ಇವುಗಳ ಮೇಲೆ ನಾನು ಈಗಾಗಲೇ ಹೇಳ್ದಂಗೆ ಮೇಣದ ಲೇಪನ ಇರೋದರಿಂದ ಬರೀ ರಾಸಾಯನಿಕ ಕೀಟನಾಶಕವನ್ನು ಸಿಂಪಡಿಸೋ ಮೊದಲು ಒಂದು ಸಲ ಕೇವಲ ನಮ್ಮ ಸಾಬೂನಿನ ನೀರು ಅಥವಾ ಶಾಂಪೂ ನೀರು 1 ಲೀಟ್ರ್ ನೀರಿಗೆ ಅಥವಾ 100 ಲೀಟ್ರ್ ನೀರಿಗೆ ಸುಮಾರು ಒಂದು 50 ಗ್ರಾಮ್ ಸಾಬೂನು ಅಥವಾ ಶಾಂಪೂವನ್ನು ಕಲಕರಿಸಿ ಅದರ ಜೊತೆಗೆ ಪ್ರತಿ ಲೀಟ್ರ್ ನೀರಿಗೆ 20 ಗ್ರಾಮ್ನಷ್ಟು ಸ್ಟಾರ್ಚ್ ಅಥವಾ 10 ಗ್ರಾಮ್ನಷ್ಟು ಮೈದಾ ಹಿಟ್ಟು ಇದನ್ನು ಹಾಕಿ ಅದನ್ನು ಸೋಸ್ಕೋಬೇಕು. ಸ್ಟಾರ್ಚ್ ಆದರೆ ಚೆನ್ನಾಗಿ ನೀರಲ್ಲಿ ಕರಗುತ್ತೆ, ಆದರೆ ಮೈದಾ ಹಿಟ್ಟಾದರೆ ಸ್ವಲ್ಪ ನಾವು ಸೋಸ್ಕೋಬೇಕಾಗತ್ತೆ. ಕೆಲವೊಂದಷ್ಟು ಫೈನ್ ಸ್ಪ್ರೇಯರ್ಗಳು ಅದನ್ನು ಕಟ್ಕೋತವೆ. ಹಾಗಾಗಿ ಅದನ್ನು ಸಿಂಪರಣೆ ಫಸ್ಟು ಇದನ್ನು ಸಿಂಪರಣೆ ಮಾಡಿದ್ರೆ ಏನಾಗುತ್ತೆ, ಅವುಗಳಲ್ಲಿರುವಂಥ ಆ ಮೇಣದ ಲೇಪನ ಸ್ವಲ್ಪ ಕರಗ್ತದೆ.
ಅದರ ನಂತರ ಕೆಳಭಾಗದಲ್ಲಿರುವಂಥ ಕಪ್ಪು ಬೂಸ್ಟ್ ಏನಿರುತ್ತೆ ಅದರ ಮೇಲೆ ಇದ್ರ ಒಂದು ಲೇಪನ ಹಾಕಿ ಅದು ಕಿತ್ಕೊಂಡ್ಬರೋದಕ್ಕೆ ಅನುಕೂಲ ಆಗ್ತದೆ. ಒಣಗಿದಾಗ ತನ್ನಿಂತಾನೇ ಆ ಬೂಸ್ಟ್ ಸಮೇತ ಅದು ಕಿತ್ಕೊಂಡ್ಬರುತ್ತೆ. ಒಂದು ದಿನ ಇದನ್ನು ಸಿಂಪರಣೆ ಮಾಡಿ, ಇವತ್ತು ಸಂಜೆಗೆ ಈ ಒಂದು ಸಾಬೂನಿನ ನೀರನ್ನು ಸಿಂಪರಣೆ ಮಾಡಿ, ಮಾರನೆಗೆ ನಾವು ರಾಸಾಯನಿಕ ಕೀಟನಾಶಕಗಳನ್ನು ಸಿಂಪರಣೆ ಮಾಡಿದಾಗ ಇದ್ರ ಪರಿಣಾಮ ಭಾಳ ಹೆಚ್ಚಾಗಿರುತ್ತೆ. ಇಲ್ಲಿ 2 ರೀತಿಯಾದಂಥ ಅನುಕೂಲ ಆಗುತ್ತೆ. ಒಂದು ದಿನ ಕೇವಲ ಬರೀ ಸಾಬೂನು ಪ್ಲಸ್ ಮೈದಾ ಅಥವಾ ಸ್ಟಾರ್ಚನ್ನು ಹಾಕಿ ಸಿಂಪರಣೆ ಮಾಡಿ, ಮಾರನೆಗೆ ರಾಸಾಯನಿಕ ಮಾಡಿದಾಗ ಯಾಕೆ ಪರಿಣಾಮ ಹೆಚ್ಚಾಗಿರುತ್ತೆ ಅಂತಂದರೆ, ಒಂದು ಈ ಕೀಟದ ಕೆಳಭಾಗದಲ್ಲಿರುವಂಥ ಮೇಣ ಕಿತ್ಕೊಂಡ್ಬಂದಿರುತ್ತೆ, ರಾಸಾಯನಿಕ ಅದಕ್ಕೆ ತಟ್ಟುತ್ತೆ. ಎರಡನೇದು, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಾವು ಈ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಬಳಸಿದಾಗ ಎಲೆಗಳ ಮೇಲೆ, ಕೆಳಗಡೆ ಭಾಗದ ಎಲೆಗಳ ಮೇಲೆ ಈ ಒಂದು ರಾಸಾಯನಿಕ ಬೀಳುತ್ತೆ. ಮೊದಲಾದರೆ ಅದರ ಮೇಲೆ ಆ ಬೂಸ್ಟ್ ಆಗೇ ಇರುತ್ತೆ. ಆ ಬೂಸ್ಟು ಸಹ ಭಾಳಷ್ಟು ಸಂದರ್ಭದಲ್ಲಿ ಆ ನೀರನ್ನು ಹೊಳಕೆ ಬಿಟ್ಕೊಡೋದಿಲ್ಲ, ಎಲೆಗೆ ತಗುಲೋದಕ್ಕೆ ಅವಕಾಶ ಕೊಡೋದಿಲ್ಲ ಆ ಕೀಟನಾಶಕ ಇರುವಂಥ ಒಂದು ದ್ರಾವಣವನ್ನು. ಹಾಗಾಗಿ ಅದು ಕಿತ್ಕೊಂಡ್ಬಂದು ಮಾರನೆಗೆ ನಾವು ಇದನ್ನು ಸಿಂಪರಣೆ ಮಾಡಿದಾಗ ಅದರ ಪರಿಣಾಮ ಹೆಚ್ಚಾಗುತ್ತೆ. ಮತ್ತು ಹೆಚ್ಚಾನೆಚ್ಚು ಈ ಒಂದು ತುಪ್ಪಳ ಕೀಟಗಳಿಗೆ ಸಿಂಪರಣೆಯನ್ನು ಮಾಡಬೇಕಾದ್ರೆ ಪ್ರಮುಖವಾಗಿ ನಾವು ಎಲೆಗಳ ಕೆಳಭಾಗದಲ್ಲಿ ಸಿಂಪರಣೆಯನ್ನು ಮಾಡಬೇಕು. ಎಲೆಗಳ ಕೆಳಭಾಗಕ್ಕೆ ಸಂಪೂರ್ಣ ನೆನೆಯೋ ರೀತಿ ನಾವು ಸಿಂಪರಣೆಯನ್ನು ಮಾಡಿದ್ರೆ ಇದರ ಪರಿಣಾಮ ಹೆಚ್ಚಾಗಿರುತ್ತೆ. ಅದರ ಜೊತೆಗೆ ಬೂಸ್ಟ್ ಯಾವ ಭಾಗದ ಎಲೆಗಳಲ್ಲಿರುತ್ತೋ ಆ ಭಾಗದಲ್ಲಿ, 2 ಭಾಗದಲ್ಲಿ, ಮೇಲ್ಭಾಗ ಆ್ಯಸ್ ವೆಲ್ ಆಸ್ ಕೆಳಭಾಗ 2 ಭಾಗದಲ್ಲೂ ಅದು ನೆನೆಯೋ ರೀತಿ ಸಿಂಪರಣೆ ಮಾಡಬೇಕು. ಟೊಂಗೆಗಳನ್ನು ಸಂಪೂರ್ಣವಾಗಿ ನಾವು ನೆನೆಯೋ ರೀತಿ ನೋಡ್ಕೋಬೇಕು. ಈ ಸಿಂಪರಣಾ ಕ್ರಮಗಳನ್ನು ನಾವು ಅನುಸರಿಸಿದ್ರೆ ಈ ಒಂದು ತುಪ್ಪಳ ಕೀಟವನ್ನು ಭಾಳ ಸರಳವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸೀಬೆನಲ್ಲಿ ಬರುವಂಥ ಇನ್ನೊಂದು ಪ್ರಮುಖ ಕೀಟಗಳು ಅಂತಂದರೆ ಈ ಬಿಳಿ ನೊಣಗಳು. ಅದರಲ್ಲೂ ಸುರುಳಿ ಆಕಾರದ ಗುಂಪುಗಳನ್ನು ಮಾಡಿಕೊಂಡು ಜೀವನ ಮಾಡುವಂಥ ಸುರುಳಿ ನೊಣಗಳು. ಆರಂಭದಲ್ಲಿ 90ರ ದಶಕದಲ್ಲಿ ಬಂದಂಥ ನಮ್ಮ ಅಲಿರೋಡಕಸ್ ಡಿಸ್ಪರ್ಸಸ್ ಇರ್ಬೋದು. ಅದ ನಂತರ ಇತ್ತೀಚೆಗೆ ಕಳೆದ ಒಂದು 7-8 ವರ್ಷಗಳ 2016ರಿಂದ ಈಚೆಗೆ ತೆಂಗಿನಲ್ಲಿ ಬದಲು ಬಂದಂಥ ರೋಗೋಸ್ಪೈರ್ಲಿಂಗ್ ವೈಟ್ ಫ್ಲೈ ಕೂಡ ಸೀಬೆನಲ್ಲೂ ಕೂಡ ಬರುತ್ತೆ. ಅವು ಭಾಳ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಇವು ಕೂಡ ಎಲೆಗಳ ಕೆಳಭಾಗದಲ್ಲಿ ಹೆಚ್ಚಿನ ಹಾನಿಯನ್ನು ಕೂತ್ಕೊಂಡೇ ಇರ್ತವೆ. ಎಲೆಗಳ ಕೆಳಭಾಗದಲ್ಲೇ ಇದ್ಕೊಂಡು ರಸವನ್ನು ಹೀರ್ತವೆ. ಇವುಗಳ ರಸ ಹೀರೋದ್ರಿಂದ ಏನಾಗ್ತದೆ, ಅತಿ ಪ್ರಮುಖವಾಗಿ ಯಾವಾಗ ಯಾವುದೇ ಒಂದು ಪರಿಸರಕ್ಕೆ ಈ ಒಂದು ಕೀಟ ಬರುತ್ತೋ ಅಂಥ ಒಂದು ಪರಿಸರದಲ್ಲಿ ಈ ಹುಳ ಬಿಟ್ಟು ಬೇರೆ ಹುಳಗಳು ಆಟೋಮೆಟಿಕ್ಕಾಗಿ ಕಡಿಮೆ ಆಗೋಗ್ತವೆ. ಅಂದರೆ ಅಲ್ಲಿರುವಂಥ ಒಂದು ಜೈವ ವೈವಿಧ್ಯತೆ ಬದಲಾಗ್ತದೆ. ಈ ಜೀವ ವೈವಿಧ್ಯತೆ ಬದಲಾದಾಗ ನಮಗೆ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಸೀಬೆಯ ಬೆಳವಣಿಗೆಗೂ ಕೂಡ ಅದು ಆ ಜೀವ ವೈವಿಧ್ಯತೆ, ಆ ನಷ್ಟದಿಂದ ಒಂದಷ್ಟು ಇಂಡೈರೆಕ್ಟ್ ತೊಂದರೆಗಳು ಉಂಟಾಗ್ತದೆ. ಅದಲ್ಲದೆ ನಮ್ಮ ನೇರವಾಗಿ ನಮ್ಮ ಸೀಬೆಗೆ ಆಗುವಂಥದ್ದು ಅಂತಂದರೆ, ಇದು ರಸ ಇರೋದರಿಂದ ಎಲೆಗಳು ಹಳದಿ ಆಗ್ತವೆ ಆರಂಭದಲ್ಲಿ, ಮತ್ತು ಭಾಳಷ್ಟು ಸಲ ಅವು ಮುಟ್ರು ಸಹ ಆಗ್ತವೆ. ತುಂಬ ಜಾಸ್ತಿ ಆಯಿತು ಇದರ ಹಾವಳಿ ಅಂತಂದರೆ ಎಲೆಗಳೆಲ್ಲ ಹಳದಿಯಾಗಿ ವಯಸ್ಸಿಗೆ ಪ್ರಾಯಕ್ಕೆ ಮೊದಲೇ ಅವು ಉದುರು ಹೋಗ್ತವೆ. ಹಾಗಾಗಿ ಮತ್ತು ಇದ್ರ ಜೊತೆಗೆ ಎಲ್ಲದಕ್ಕಿಂತ ಇವು ಕೂಡ ಎಲೆಗಳ ಮೇಲೆ ಅಂಟನ್ನು ಅಥವಾ ಜೋನಿಯನ್ನು ಉದುರಿಸೋದ್ರಿಂದ ಆ ಅಂಟು ದ್ರವದ ಮೇಲೆ ನಮ್ಮ ಕಪ್ಪು ಬೂಸ್ಟ್ ಬೆಳೆದು ಗಿಡದ ಬೆಳವಣಿಗೆಯನ್ನು ಹಾಳು ಮಾಡ್ತವೆ. ಕಪ್ಪು ಬೂಸ್ಟ್ ಜೊತೆಗೆ ಕೆಲವೊಂದಷ್ಟು ಸಲ ಈ ಒಂದು ಇವುಗಳ ದೇಹದಿಂದ ಉದುರುವಂಥ ಬಿಳಿ ಪುಡಿ ಸಹ, ಮೇಣದ ಪುಡಿ ಸಹ ಎಲೆಗಳ ಮೇಲೆ ಕೂತ್ಕೊಳ್ಳೋದ್ರಿಂದ ಎಲೆಗಳ ಒಂದು ದ್ಯುತಿಸಂಶ್ಲೇಷಣಾ ಕ್ರಿಯೆಯ ಗುಣಮಟ್ಟ ಸಹ ಕಡಿಮೆ ಆಗ್ತದೆ. ಇವನ್ನು ಅಷ್ಟೇ ಭಾಳ ಈಸಿಯಾಗಿ ನಿರ್ವಹಣೆ ಮಾಡಬೇಕು ಅಂತಂದರೆ, ನಾನೀಗ ನಮ್ಮ ತುಪ್ಪಳ ಕೀಟಗಳಿಗೆ ಹೇಳದಂತೆ ವಾತಾವರಣದಲ್ಲಿ ಆರ್ದ್ರತೆ ಇತ್ತು ಅಂತಂದರೆ ಅಂಥ ಸಂದರ್ಭಗಳಲ್ಲಿ ನಮ್ಮ ಜೈವಿಕ ಕೀಟನಾಶಕಗಳು ಭಾಳ ಪರಿಣಾಮಕಾರಿಯಾದಂಥ ಪರಿಣಾಮವನ್ನು ನೀಡುತ್ತವೆ. ಅದೇ ರೀತಿ ಸಸ್ಯಜನ್ಯ ಕೀಟನಾಶಕಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಅತ್ಯಂತ ಪರಿಣಾಮಕಾರಿಯಾದಂಥ ಚಳಿಗಾಲದಲ್ಲಿ ವಿಶೇಷವಾಗಿ ಇವುಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಚಳಿಗಾಲದಲ್ಲಿ ನಾವು ವಿಶೇಷವಾಗಿ ಈ ಸಸ್ಯಜನ್ಯ ಕೀಟನಾಶಕಗಳನ್ನು ಭಾಳ ಹೆಚ್ಚಾಗಿ ಬಳಸಬೇಕಾಗ್ತದೆ. ಮತ್ತು ಇವು ಸಹ ಇವುಗಳ ದೇಹದ ಮೇಲೆ ಮೇಣದ ಹೊದಿಕೆ ಹೊಂದಿರೋದ್ರಿಂದ ಇವಕ್ಕೂ ಒಂದು ದಿನ ಮೊದಲೇ ನಾವು ಸಾಬೂನಿನ ನೀರಿನಿಂದ ಆ ಮೇಣದ ಹೊದಿಕೆ ಕಡಿಮೆ ಆಗೋ ರೀತಿ, ಅಥವಾ ಆ ಮೇಣದ ಪುಡಿ ಎಲೆಗಳ ಮೇಲೆ ಕಡಿಮೆ ಆಗೋ ರೀತಿ ಮಾಡಿ, ಅಥವಾ ನಮ್ಮ ಸೂಟಿ ಮೋಲ್ಡ್ ಕಡಿಮೆ ಆಗೋ ರೀತಿ ಸ್ಟಾರ್ಚ್ ಅಥವಾ ಮೈದಾ ಹಿಟ್ಟನ್ನು ಹಾಕಿ ಸಿಂಪರಣೆ ಮಾಡಿ, ನಂತರ
ಮಾರಣೆಗೆ ನಾವು ರಾಸಾಯನಿಕ ಕೀಟನಾಶಕಗಳನ್ನು ಇದು ಮಾಡಿದ್ರೆ ಕನಿಷ್ಠ 1 ತಿಂಗಳಿಂದ 45 ದಿನಗಳವರೆಗೆ ಈ ಕೀಟದಿಂದ ಮುಕ್ತಿಯನ್ನು ಹೊಂದೋದಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಈ ಕ್ರಮ ಅನುಸರಿಸದೆ ಬರೀ ನಾವು ರಾಸಾಯನಿಕ ಕೀಟನಾಶಕವನ್ನೇ ನೇರ ಸಿಂಪಡಣೆ ಮಾಡಿಸಿದ್ರೆ ಅದರ ಪರಿಣಾಮ ನಮಗೆ 15ರಿಂದ 20 ದಿನ, ಕೆಲವೊಂದು ಸಲ ಮ್ಯಾಕ್ಸಿಮಮ್ 30 ದಿನದವರೆಗೆ ಅಷ್ಟೇ ಸಿಗುತ್ತೆ. ಆದರೆ ಅದನ್ನು ಇನ್ನೂ ಒಂದು 15ರಿಂದ 20 ದಿನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದೇನು ಅಂತಂದರೆ 2 ಸಿಂಪರಣೆಯನ್ನು ಮಾಡೋದು. ಒಂದರಲ್ಲಿ ಯಾವುದೇ ರಾಸಾಯನಿಕ ಹಾಕದೆ ಕೇವಲ ನಮ್ಮ ಶಾಂಪೂ ಅಥವಾ ಸಾಬೂನು ಅಥವಾ ಅದ್ರ ಜೊತೆಗೆ ಮೈದಾ ಹಿಟ್ಟು ಅಥವಾ ಸ್ಟಾರ್ಚ್ ಇವುಗಳನ್ನು ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದು ಮತ್ತು ಎಲೆಗಳ ಕೆಳಭಾಗವನ್ನು ಫೋಕಸ್ ಮಾಡಿ ಸಿಂಪಡಣೆ ಮಾಡೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಮತ್ತು ಇತ್ತೀಚಿನ ದಿನಗಳಲ್ಲಿ ಭಾಳ ಈ ಒಂದು ಸೀಬೆಗೆ ಬರ್ತಾ ಇರುವಂಥ ಒಂದು ಹೊಸದು ಅಂತಂದರೆ ವೂಲಿ ವೈಟ್ ಫ್ಲೈ ಅಂತೇಳಿ ಆರಂಭದಲ್ಲಿ ನಮ್ಮ ದಕ್ಷಿಣದ ರಾಜ್ಯಗಳಲ್ಲಿ ಕಾಣಿಸ್ತು. ಮತ್ತು ಇದು ಅಷ್ಟೇ, ಇದು ತಾನು ಬಂತು ಅಂತಂದರೆ ಬೇರೆ ಕೀಟಗಳನ್ನು ಬಿಟ್ಕೊಡ್ತಾ ಇಲ್ಲ. ಮೇ ಬಿ ಒಂದೊಂದು ಕಾಲಕ್ಕೆ ಒಂದೊಂದು ಬದಲಾದ ರೀತಿಯಲ್ಲಿ ಮೇ ಬಿ 1990ರ ದಶಕದಲ್ಲಿ ಸ್ಪೈರ್ಲಿಂಗ್ ವೈಟ್ ಫ್ಲೈ ಬಿಳಿ ನೊಣ ಬಂತು. ನಂತರ ಈಗ 15ರಲ್ಲಿ ರೋಗೋಸ್ ಬಿಳಿ ನೊಣ ಬಂತು. ಇವುಗಳು ಒಂದು ಬಂದರೆ ಇನ್ನೊಂದು ಇರ್ತಾ ಇಲ್ಲ. ಆ ರೀತಿ ಆದಂತೆ ಯಾವುದು ವೂಲಿ ವೈಟ್ ಫ್ಲೈ ಕೂಡ ನಮಗೆ ಇತ್ತೀಚೆಗೆ ಕಾಣಿಸ್ಕೋತಾ ಇದೆ. ಕಳೆದ ಒಂದು 4-5 ವರ್ಷಗಳಿಂದ ಭಾಳ ಹೇರಳವಾಗಿ ಕಾಣಿಸ್ಕೋತಾ ಇದೆ. ಇದು ಬಂತು ಅಂತಂದರೆ ಇದ್ರದ್ದು ಹಾವಳಿನೂ ಅಷ್ಟೇ ಎಲೆಗಳ ಕೆಳಭಾಗದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತವೆ. ಇನ್ನು ಉಳಿದ 2 ಕೀಟನೊಣಗಳಷ್ಟು ದೊಡ್ಡ ಹಾನಿಯನ್ನು ಮಾಡ್ತಾಯಿಲ್ಲ. ಬರೀ ಒಂದು 20 ಸಸ್ಯಗಳ ಮೇಲಷ್ಟೇ ಇದು ಹಾನಿಯನ್ನು ಸದ್ಯಕ್ಕೆ ನಾವು ಗುರುತಿಸಿದ್ದೀವಿ. ಬಟ್ ಇದು ಬಂದಂಥ ಸಂದರ್ಭಗಳಲ್ಲಿ ಭಾಳಷ್ಟು ತೋಟಗಳಲ್ಲಿ ಬೇರೆ ಎಲ್ಲ ರಸ ಇರುವಂಥ ಕೀಟಗಳು ಮಾಯ ಆಗ್ತಾಯಿದೆ. ಇದು ಬಂದಲ್ಲಿ ಇದು ಒಂದೇ ಸ್ಥಾಪಿತ ಆಗ್ತಾಯಿದೆ. ಹಾಗಾಗಿ ನಾವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನು ನೋಡಬೇಕು. ಇದಕ್ಕೂ ಕೂಡ ನಮ್ಮ ಬಿಳಿ ನೊಣಕ್ಕೆ ಏನು ನಿವಾರಣಾ ಕ್ರಮಗಳಿದ್ದಾವೆ ಅವನ್ನೇ ಉಪಯೋಗಿಸ್ಕೊಂಡು ಕೂಡ ಭಾಳ ಸರಳವಾಗಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.